ಊಬರ್ ಪ್ಲಾಟ್ಫಾರ್ಮ್ನಲ್ಲಿ ಯಾವ ಥರ ಇನ್ಸೆಂಟಿವ್ ಸಿಗುತ್ತೆ ಅಂತ ನೋಡೋಣ. ಮೊದಲನೇದು ಬೂಸ್ಟ್. ಇದು ನಮ್ಮ ನಾರ್ಮಲ್ ರೆಂಟಿಗೆ ಮೇಲೆ ಸಿಗುವ ಗ್ಯಾರಂಟಿಡ್ ಇನ್ಸೆಂಟಿವ್. ಇದು ರೆಂಟಿಗೂ ಮೇಲೆ ಕೆಲವು ಪರ್ಸೆಂಟ್ ಅಮೌಂಟ್ ಸಿಗತ್ತೆ. ಅಂದರೆ ರಿಕ್ವೆಸ್ಟ್ ಎಲ್ಲಿಂದ ಬರುತ್ತೋ ಅಲ್ಲಿ ರೆಂಟ್ ಆಗಿ 2 ಪಟ್ಟು ಹೆಚ್ಚಾಗಿ ಬೂಸ್ಟ್ ಇನ್ಸೆಂಟಿವ್ ಸಿಗ್ತಾ ಇದೆ. ಅಂದರೆ ರೆಂಟ್ ಮಾತ್ರ ₹100 ಆಗಿದ್ರೆ ರೆಂಟ್ನ 2 ಪಟ್ಟು ₹100 ಬೂಸ್ಟ್ ಇನ್ಸೆಂಟಿವ್ ಆಗಿ ಸಿಗತ್ತೆ. ಹೌದಾ? ಹಾಗಾದ್ರೆ ನಾವು ಮ್ಯಾಪ್ನಲ್ಲಿ ಬೂಸ್ಟ್ ಸಿಗುವ ಏರಿಯಾಸ್ ಅನ್ನ ನೋಡ್ತಾನೆ ಇರಬೇಕು. ಆಗಲೇ ಹೆಚ್ಚು ಬೂಸ್ಟ್ ಸಿಗುವ ಏರಿಯಾಸ್ ಪಕ್ಕದಲ್ಲಿ ನಾವು ಇರಬಹುದು. ತುಂಬಾ ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ. ಬೂಸ್ಟ್ ಅನ್ನೋದು ಹೆಚ್ಚು ಡಿಮ್ಯಾಂಡ್ಸ್ ಇರುವ ಏರಿಯಾದಲ್ಲಿ ಸಿಗುವ ಸರ್ಚ್ ತರ. ಸರಿ, ಬೂಸ್ಟ್ನ ಕ್ಯಾಲ್ಕುಲೇಷನ್ಸ್ ಹೇಗೆ ನಡೆಯುತ್ತೆ? ಈಗ ಬೂಸ್ಟ್ ರೆಂಟ್ನಿಂದ ಟೋಲ್, ಲಾಂಗ್ ಡಿಸ್ಟೆನ್ಸ್ ಸರ್ಚ್ ಚಾರ್ಜ್ನ ಹಣ ಇಲ್ಲದೆ ಬಾಕಿ ಇಲ್ದಿರೋ ಹಣದಿಂದ ಕ್ಯಾಲ್ಕುಲೇಟ್ ಆಗುತ್ತೆ. ಇದರಲ್ಲಿ 2 ಹಂತ ಇದೆ. ಮೊದಲನೇ ಹಂತ ಅಂದರೆ ಸರ್ಚ್ ಆ್ಯಂಡ್ ಬೂಸ್ಟ್ ಎರಡು ಕೊಡೋ ಹಾಗಿದ್ರೆ, ಸರ್ಚ್ ಬೂಸ್ಟ್ಗಿಂತ ಕಡಿಮೆ ಆಗಿದ್ರೆ, ಒಂದು ವೇಳೆ ಯಾವುದಾದ್ರೂ ಏರಿಯಾದಲ್ಲಿ ಸರ್ಚ್ 1.3x ನಂತರ ಬೂಸ್ಟ್ 2.5x ತನಕ ಕೊಡೋ ಹಾಗಿದ್ರೆ, ರೆಂಟ್ ₹100 ಆಗಿದ್ರೆ ಕ್ಯಾಲ್ಕುಲೇಷನ್ನ ಹೀಗೆ ಮಾಡ್ಬೋದು. ಮೊದಲು ನೀವು ತಿಳ್ಕೊಬೇಕಾಗಿರೋದು 1.3x ನ ಅರ್ಥ ರೆಂಟ್ನ 30%. ಒಂದು ವೇಳೆ 1.5x ಇದ್ರೆ ರೆಂಟ್ನ 50%, 2.5x ಇದ್ರೆ 150%. ಒಂದು ವೇಳೆ ಸರ್ಚ್ 1.3x ಇದ್ದು ರೆಂಟ್ ₹100 ಆಗಿದ್ರೆ ₹100 30% ಸಿಗುತ್ತೆ, ಅಂದ್ರೆ ₹30. ಸರಿನಾ? ಸರ್ಚ್ನೊಂದಿಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ₹130 ಆಯ್ತು. ಈ ರೆಂಟ್ ಜೊತೆ ಬೂಸ್ಟ್ ಇನ್ಸೆಂಟಿವ್ ಸೇರಿಸಿದ್ರೆ 2.5x ಅಂದ್ರೆ 150%. ₹100 ರೆಂಟ್ನಲ್ಲಿ 150% ಬೂಸ್ಟ್ ಇನ್ಸೆಂಟಿವ್ ಸೇರಿಸಿದ್ರೆ ₹150. ಬೂಸ್ಟ್ನಲ್ಲಿ ಸಿಕ್ಕಿದ ₹150ನಿಂದ ಸರ್ಚ್ನಲ್ಲಿ ಸಿಗುವ ₹30 ಮೈನಸ್ ಮಾಡಿದ್ರೆ ₹120 ಸಿಗುತ್ತೆ. ಈಗ ಈ ₹120ನೇ ಡ್ರೈವರ್ ಪಾರ್ಟ್ನರ್ಗೆ ಬೂಸ್ಟ್ ಇನ್ಸೆಂಟಿವ್ ಆಗಿ ಸಿಗುತ್ತೆ. ಈ ಲೆಕ್ಕ ಪ್ರಕಾರ ಊಬರ್ ಫೀ ಆ್ಯಂಡ್ ಗವರ್ಮೆಂಟ್ ಟ್ಯಾಕ್ಸ್ ಅಲ್ಲದೆ ಈ ಟ್ರಿಪ್ನ ಟೋಟಲ್ ಅರ್ನಿಂಗ್ಸ್ ₹217.50. ಈಗ ಇನ್ನೊಂದು ರೀತಿಯ ಕ್ಯಾಲ್ಕುಲೇಷನ್ನಲ್ಲಿ ಸರ್ಜ್ ಒಂದು ವೇಳೆ ಬೂಸ್ಟ್ಗಿಂತ ಹೆಚ್ಚಾಗಿದ್ರೆ ಅಲ್ಲಿ ಡ್ರೈವರ್ ಪಾರ್ಟ್ನರ್ಗೆ ಸರ್ಜ್ನ ಅಮೌಂಟ್ ಸಿಗತ್ತೆ, ಯಾಕಂದ್ರೆ ಅದು ಬೂಸ್ಟ್ಗಿಂತ ಹೆಚ್ಚಾಗಿರುತ್ತೆ. ಈಗ ನಿಮಗೆ ಕ್ಯಾಲ್ಕುಲೇಷನ್ ಅರ್ಥ ಆಯ್ತಾ? ಅರ್ಥ ಆಯ್ತು.